ಓಕೆ, ನವೀನ್ ಫ್ರಮ್ ವಿಜಯನಗರ್. ಓಕೆ, ಈ ಸೀಸನ್ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಇಂದ. ಬಟ್ ಒನ್ ಆಫ್ ದ ಲೈಕ್ ಟಫೆಸ್ಟ್ ಕ್ಯಾಂಡಿಡೇಟ್ ಬಂದು ನನಗೆ ವಿನಯ್ ಅನ್ಸುತ್ತೆ. ಬಟ್ ಈಗಿರೋ ರೀಸೆಂಟ್ ಇನ್ಸಿಡೆಂಟ್ ಇದೆಯಲ್ಲ ಈಗ ಡ್ರೋನ್ ಪ್ರತಾಪ್ ಬಗ್ಗೆ, ಸೊ ಒಂದು ಕಡೆ ಮೀಡಿಯಾ ತೋರಿಸ್ತಾ ಇದೆ ಸೂಸೈಡ್ ಅಂತ, ಇನ್ನೊಂದು ಕಡೆ ಯಾವುದು ದ ಫುಡ್ ಪಾಯ್ಸನಿಂಗ್ ಅಂತ. ಬಟ್ ಯಾವ್ದು ಬಿಲೀವ್ ಮಾಡ್ಬೇಕಂತ ಎಕ್ಸಿಸ್ಟ್ ಗೊತ್ತಿಲ್ಲ. ಬಟ್ ಇದು ಹೆಂಗಿದೆ ಅಂದ್ರೆ ಒಂದ್ ಕಡೆ ಸ್ಕ್ರಿಪ್ಟೆಡ್ ಇರತ್ತಾ ಅಥವಾ ನಾನ್ ಸ್ಕ್ರಿಪ್ಟೆಡ್ ಇರುತ್ತಾ ಅನ್ನೋದು ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇದೆ. ಸೊ ಅದಕ್ಕೆ ಐ ಥಿಂಕ್ ಬೆಟರ್ ಕ್ಲಾರಿಟಿ ಕೊಟ್ಟರೆ ದಟ್ ವುಡ್ ಬಿ ಎ ಗ್ರೇಟ್. ಬಟ್ ಯಾಕಂದ್ರೆ ತುಂಬಾ ಜನಕ್ಕೆ ಆಲ್ವೇಸ್ ಎ ಕ್ರಿಯೇಷನ್ ಒನ್ ಕೈಂಡ್ ಆಫ್ ಈಗ ದ ಲೈವ್ ಮೂವ್ಮೆಂಟ್ಸ್ ಎಲ್ಲ ಜನಕ್ಕೆ, ಸೊ ಇಟ್ ವಿಲ್ ಕ್ರಿಯೇಟ್ ಎ ಮೆಸ್ ಅಪ್ ಸಿಚುಯೇಷನ್. ಸೊ ಹಾಗಿದ್ದಾಗ ಐ ಥಿಂಕ್ ಒಂದು ಸೀಸನ್ಗೆ ಏನೇನ್ ಬೇಕು, ಯಾರ್ಯಾರು ರಿಕ್ರೂಟ್ ಮಾಡ್ಬೇಕು, ಯಾರ್ಯಾರು ಜನ ಬೇಕು, ಐ ಥಿಂಕ್ ಅದು ಮಾಡಿದ್ರೆ ಸ್ವಲ್ಪ ಒಳ್ಳೇದು ಅನ್ಸುತ್ತೆ ನನ್ನ ಪ್ರಕಾರ. ನಿಮ್ ಪ್ರಕಾರ ಜ್ಯೋತಿಷಿನ್ ಕರ್ಕೊಂಡ್ ಬಂದಿದ್ದು ಒಳ್ಳೇದಾ ಕೆಟ್ಟದಾಗಿತ್ತಾ? ಎಕ್ಸಾಕ್ಟ್ ಐಡಿಯಾ ಇಲ್ಲ. ಬಟ್ ಇಟ್ ಈಸ್ ಒನ್ ಇಟ್ಸ್ ಏನಂತಾರೆ ಗೇಮ್ ತರ ಬಂದು ಅವ್ರವ್ರು ಕಲ್ತಿದ್ದು. ಈಗ ಅದನ್ನ ರಿವರ್ಸ್ ಮೂವ್ಮೆಂಟ್ ಅಲ್ಲಿ ಹೊಡೆದ್ರೆ ಅದು ಹೆಂಗಿರುತ್ತೋ ಅವ್ರಿಗೂ ಗೊತ್ತಿಲ್ಲ. ಬಟ್ ಐ ಥಿಂಕ್ ಇಟ್ಸ್ ಪಾರ್ಟ್ ಆಫ್ ಲರ್ನಿಂಗ್ ಅವ್ರ ತರ. ಯಾವ್ಯಾವ ಬಿಗ್ ಬಾಸ್ ಸೀಸನ್ಸ್ ನ ಫಾಲೋ ಮಾಡ್ಕೊಂಡ್ ಬಂದ್ರಿ? ಈ ಬಿಗ್ ಬಾಸ್ ಅನ್ನ ಹೇಗೆ ನೀವು ಅನಲೈಸ್ ಮಾಡ್ತೀರಾ? ಸೊ ಲಾಸ್ಟ್ ಈಗ ಆಲ್ಮೋಸ್ಟ್ ಆಗಿರೋದ್ರಲ್ಲಿ ಸೊ ದಿಸ್ ಇಸ್ ಅ ಟಫ್ ಕಾಂಪಿಟೇಷನ್ ಅನ್ಸುತ್ತೆ. ಬಟ್ ಈಗಿರೋ ನೋಡೋದಕ್ಕೂ ಅಂದ್ರೆ ನಾವು ಪ್ರಪಂಚ ನೋಡ್ತಾ ಇರೋದಕ್ಕೂ ಲಾಸ್ಟ್ ಇದಕ್ಕೂ ವ್ಯಕ್ತಿಗಳೇ ಚೇಂಜ್ ಆಗಿದ್ದಾರೆ. ಈಗ ಹೆಂಗೆ ಅಂದ್ರೆ ಫುಲ್ ಪರ್ಸನಲ್ ಗ್ರಡ್ಜ್ ಅಲ್ಲಿ ಹೋಗೋದು ಅಥವಾ ಏನೋ ಒಂದು ಮಾಡೋದು ಆ ತರ ಎಲ್ಲ ಇದೆ. ಈಗ ನೋಡ್ತಾ ಇದ್ದಾರೆ ತುಂಬಾ ಒಂಥರ ಉದ್ವೇಗದಲ್ಲಿ ಅಥವಾ ಒಂಥರ ಏನಂತಾರೆ ತುಂಬಾ ಫಿಯರ್ಸ್ ಆಗಿ ಆಡೋದು. ಸೊ ಅದೆಲ್ಲ ಮೊದ್ಲಿನ ತರ ಅಷ್ಟೊಂದು ಕಾಣ್ತಿರ್ಲಿಲ್ಲ. ಅವೆಲ್ಲ ಸಾಫ್ಟ್ ಕಾರ್ನರ್ಸ್. ಈಗ ಸುಜನ್ ಲೋಕೇಶ್ ಸೀಸನ್ ಇತ್ತಲ್ಲ, ಸೊ ಇಟ್ ವಾಸ್ ಲೈಕ್ ನಾರ್ಮಲ್ ಕ್ವೈಟ್ ಸೀಸನ್ಸ್. ಬಟ್ ಈಗ ನೋಡಿದ್ರೆ ನಾವು ಒಂಥರ ಫಿಯರ್ಸ್ಫುಲ್ ಆಗಿ ನಾನೇ ಗೆಲ್ಬೇಕು ಅನ್ನೋದು ಒಂದು ಮನೋಭಾವನೆ ಇಟ್ಕೊಂಡು ಅಥವಾ ಒಂದು ಒಳಗಡೆ ಪರ್ಸನಲ್ ಗ್ರಡ್ಜ್ ಇಟ್ಕೊಂಡು ಆ ತರ ಒಂದು ಆಗ್ತಾ ಇದೆ. ಯಾವ್ದು ಬೆಟರ್ ನಿಮ್ ಪ್ರಕಾರ? ಸರ್ ನನ್ನ ಪ್ರಕಾರ ಹಳೇದು. ಸೊ ಯಾಕಂದ್ರೆ ಅದೊಂದು ಲೈವ್ಲಿ ಮೂವ್ಮೆಂಟ್ ಆಗಿ ಗೇಮ್ ನೋಡ್ತಾ ಇದ್ವಿ. ಬಟ್ ಈಗ ಬಂದು ನಾವು ಒಂಥರ ಎಲ್ಲಾರನ್ನೂ ಒಂದು ರೂಮಲ್ಲಿ ಹಾಕ್ಬಿಟ್ಟು ಒಂಥರ ಬೇರೆ ಬೇರೆ ಏನಂತಾರ ಪ್ರಾಣಿಗಳನ್ನ ಮನುಷ್ಯರನ್ನ ಒಂಥರ ಹಾಕ್ಬಿಟ್ಟು ನಾವು ಒಂಥರ ಲೈವ್ಲಿ ಎನ್ವೈರನ್ಮೆಂಟ್ ನೋಡೋ ತರ ಆದಂಗ ಆಗ್ತಾ ಇದೆ. ಬಟ್ ಐ ಥಿಂಕ್ ದ ಫಸ್ಟ್ ಸೀಸನ್ ವಾಸ್ ಬೆಟರ್ ಅಂತ ನನ್ನ ಪ್ರಕಾರ, ಒಂದು ನಮ್ಮ ಅನಿಸಿಕೆ. ಇದಕ್ಕೆ ಕೋವಿಡ್ ಏನಾದ್ರು ಕಾರಣ ಆಗಿರ್ಬೋದಾ? ಬಿಕಾಸ್ ಆಫ್ ದಿ ಮೈಂಡ್ ಸೆಟ್. ಯಾಕೆಂದ್ರೆ 2 ವರ್ಷ ಮನೇಲೆ ಇರ್ಬೇಕಾಗಿತ್ತು. ಸೊ ಸೈಕಲಾಜಿಕಲ್ ಮೈಂಡ್ ಸೆಟ್ ಏನಾದ್ರು ಚೇಂಜ್ ಆಗಿರ್ಬಹುದು ಸಾಧ್ಯತೆ ಇರ್ತದೆ? ಇಲ್ಲ, ನೋ ಚಾನ್ಸ್. ಇಟ್ಸ್ ಆಲ್ ಅಬೌಟ್ ಲೈಕ್ ಈಗ ನಾವು ಮನುಷ್ಯರು ಹೆಂಗ್ ಬಿಹೇವ್ ಮಾಡ್ತೀವಿ ಅನ್ಬಿಟ್ಟು. ಈಗ ಫಸ್ಟ್ ವೀಕ್ ಸೀಸನ್ ಅಲ್ಲಿ, ಸೆಕೆಂಡ್ ವೀಕ್ ಅಲ್ಲಿ ನೋಡಿ, ಸೊ ಎವ್ರಿಬಡಿ ವಿಲ್ ಬಿ ಇನ್ ದ ನಾರ್ಮಲ್. ಈಗ ಲಾಸ್ಟ್ ಈಗ 87th ಡೇ 88th ಡೇ ಬಂದಾಗ ಮನುಷ್ಯ ಜಾಸ್ತಿ ರಿಯಾಕ್ಟ್ ಮಾಡಕ್ ನೋಡ್ತಾನೆ. ಸೊ ಇಟ್ಸ್ ಆಲ್ ಅಬೌಟ್ ಲೈಕ್ ಅವರ್ ಮೆಂಟಾಲಿಟಿ ಅಂಡ್ ಅವರ್ ಪರ್ಸನಲ್ ಹ್ಯೂಮನ್ ಬೀಯಿಂಗ್ ತರ ನಾವ್ ಹೆಂಗ್ ಬಿಹೇವ್ ಮಾಡ್ತೀನಿ ಅನ್ನೋದು ಅದು ತೋರ್ಸತ್ತೆ. ಅದು ಇವತ್ತು ಯಾರು ಹೆಲ್ಮೆಟ್ ಹಾಕೋ ಸಾಧ್ಯತೆ ಇದೆ ನಿಮ್ ಪ್ರಕಾರ? ಐಡಿಯಾ ಇಲ್ಲ ಲೈಕ್ ಎಕ್ಸಾಕ್ಟ್ ಆಗಿ. ಬಟ್ ನೋಡ್ಬೇಕು, ಅದ ಅಷ್ಟೊಂದು ಇದೇನಿಲ್ಲ. ಡ್ರೋನ್ ಪ್ರತಾಪ್ ಅವ್ರಿಗೆ ಸಿಂಪತಿ ವರ್ಕೌಟ್ ಆಗತ್ತಾ? ಡೌಟ್, 100% ಡೌಟ್. ಆಗಲ್ಲ. ಬಿಕಾಸ್ ಒಂದು ಮೂಮೆಂಟ್ ಅಲ್ಲಿ ಈಗ ಫಸ್ಟ್ 4 weeks 5 weeks ಅಲ್ಲಿ ಒಂದು ಕಡೆ ಇದ್ದಿತ್ತು. ಬಟ್ ನನ್ನ ಪ್ರಕಾರ ಸಿಂಪತಿ ವರ್ಕೌಟ್ ಆಗಲ್ಲ. ಯಾಕಂದ್ರೆ ಇಟ್ಸ್ ಆಲ್ ಅಬೌಟ್ ದ ಗೇಮ್. ಈಗ ತುಂಬಾ ಕಂಟೆಸ್ಟೆಂಟ್ಸ್ ಇದ್ದಾರೆ ನನ್ನ ಪ್ರಕಾರ. ಈಗ ವಿನಯ್ ಇದ್ದಾರೆ, ಕಾರ್ತಿಕ್ ಇದ್ದಾರೆ, ಸಂಗೀತ ಇದ್ದಾರೆ, ಅಂಡ್ ಮೋರ್ ಓವರ್ ಲೈಕ್ ತುಕಾಲಿ ಸಂತೋಷ್ ಬಿಟ್ರೆ ಅಟ್ಲೀಸ್ಟ್ ದೀಸ್ 3 people ಆರ್ ಲೈಕ್ ಮೊದಲಿಂದನೂ ಫೈಟ್ ಮಾಡ್ತಾನೆ ಇದ್ದಾರೆ. ಸೊ ಏನೋ ಒಂದು ಪಾಸಿಟಿವ್ ಮೂಡ್ ಅಲ್ಲಿ ಇದ್ದಾರೆ ನನ್ನ ಪ್ರಕಾರ. ನೆಕ್ಸ್ಟ್ ಸೀಸನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ನೆಕ್ಸ್ಟ್ ಸೀಸನ್ ಐ ಥಿಂಕ್ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ದ ಸೇಮ್. ಇನ್ನೊಂದು ಬೆಟರ್ ಕ್ಯಾಂಡಿಡೇಟ್ಸ್ ಬರ್ಬೋದು. ಬಟ್ ಐ ಥಿಂಕ್ ಈ ತರ ಒಂಥರ ಈ ಕಲ್ಚರ್ ಬಿಲ್ಡ್ ಮಾಡೋದು ನಮಗೆ ಒಳ್ಳೇದಲ್ಲ ಇವನ್ ಕರ್ನಾಟಕಕ್ಕೆ. ಯಾಕಂದ್ರೆ ಇದೊಂಥರ ಕಪ್ಪು ಚುಕ್ಕಿ ಅನ್ನೋದಲ್ಲ, ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ಡ್ರೋನ್ ಪ್ರತಾಪ್ ಇಂದ ಅದು ಸೂಸೈಡ್ ಅಟೆಂಪ್ಟ್ ಅಥವಾ ಫುಡ್ ಪಾಯ್ಸನಿಂಗ್. ಬಟ್ ಇದನ್ನ ಜನಕ್ಕೆ ಒಂದು ಡಿಫ್ರೆಂಟ್ ಒಪಿನಿಯನ್ ಕೊಡತ್ತೆ. ಏನೋ ನಡೀತಾ ಇದೆ ಬಿಗ್ ಬಾಸ್ ಹೌಸ್ ಅಲ್ಲಿ, ಯಾರೋ ಒಬ್ರು ಏನೋ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಐ ಥಿಂಕ್ ಅದನ್ನ ಬೇಡ ಅನ್ಸತ್ತೆ. ಸೊ ಯಾಕಂದ್ರೆ ಕರ್ನಾಟಕದ MA ಪ್ರೋಗ್ರಾಮ್ ನಮಗೂ ಒಂಥರ ಖುಷಿನ ತುಂಬಾ ಜನ ನೋಡ್ತಾರೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.